ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಸಾಬುದಾನಿ ಖೀರ್ ಹೆಂಗೆ ಮಾಡೋದನ್ನು ಹೇಳ್ಕೊಡ್ತೀನಿ. ಖೀರ್ ಭಾರಿ ಮಸ್ತಾಗಿರ್ತೈತಿ. ಇದೆಲ್ಲ ಉಪವಾಸ ಇದ್ದವ್ರಿಗೆ ಭಾಳ ಬೆಸ್ಟ್. ಇದು ಎನರ್ಜಿ ಬರ್ತೈತಿ. ಇದರಲ್ಲಿ ಡ್ರೈ ಫ್ರೂಟ್ಸ್ ಅದು ಹಾಕಿದ್ರಿಂತ ಭಾಳ ಕಂಟೆಂಟ್ಸ್ ಇರೋದ್ರಿಂತ ಎನರ್ಜಿ ಭಾಳ ಬರೋದ್ರಿಂತ ಇದನ್ನ ಕುಡಿತಾರೆ ಅವತ್ತು ಉಪವಾಸ ಇದ್ದ ದಿವಸ. ಅದಕ್ಕೆ ನಾ ಇದನ್ನ ಮಾಡಿ ತೋರ್ಸಾಕ್ತೇನೆ. ಬೆಸ್ಟ್ ಆಗಿರ್ತೈತೆ. ಈಗ ಡ್ರೈ ಫ್ರೂಟ್ಸ್ ಅದು ಎಲ್ಲ ತೊಗೊಳಕ್ತೈತಿ. ಹೆಂಗೆ ಅನ್ನೋದು ಹೇಳ್ಕೊಡ್ತೀನಿ ನಾನು. ಖೀರ್ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ರಿ. ಮಸ್ತಾಗಿರ್ತೈತೆ ಅದು ಖೀರ. ಎಲ್ಲ ಡ್ರೈ ಫ್ರೂಟ್ಸು ಬಂದವು. ಈಗ ಸಾಬುದಾನಿಯನ್ನು ಫಸ್ಟ್ ನೆನೆಸಿಟ್ಕೋಬೇಕಾಗ್ತತಿ. ಅದು 2-3 ತಾಸು ನೆನೆಸಿಟ್ಕೊಂಡ್ರೆ ಭಾಳ ಒಳ್ಳೆಯದು. ಅದು ನೆನಿಬೇಕು. ಅದು ಪೂರ್ತಿಯಾಗಿ ಹಿಂಗೆ ಹಿಚ್ಕಿದ್ರೆ ಅದು ಸಾಬುದಾನಿ ಒಡಿಬೇಕು. ಆ ಥರ ನೆನಿಬೇಕದು. ಭಾಳ ಬೆಸ್ಟ್ ಆಗ್ತತಿ. ಅದಕ್ಕೆ ನಾನು ಹಾಲನ್ನು ತೊಗೊಂಡನಿ, ತುಪ್ಪನ ತೊಗೊಂಡನಿ, ನೆನೆಸಿಟ್ಕೊಂಡನಿ. ಸಾಬುದಾನಿ 3 ತಾಸು ನೆನೆಸಿಟ್ಕೊಂಡಿದ್ದು ಸಾಬುದಾನಿ ಐತದು. ಅದಕ್ಕೆ ನೀವು ಫುಲ್ ನೆನಿತಂದ್ರೆ ಸಾಬುದಾನಿ ಖೀರ ಭಾರಿ ಬೆಸ್ಟ್ ಆಗುತ್ತೆ. ಅದಕ್ಕೀಗ ನಾನು ತುಪ್ಪ ಹಾಕ್ಕೊಳಕ್ತಾನೆ. ಒಂದು ಪಾತ್ರೆಗೆ ತುಪ್ಪ ಹಾಕ್ಕೊಂಡು ಎಲ್ಲ ಡ್ರೈ ಫ್ರೂಟ್ಸನ್ನು ಹಾಕ್ಕೊಳಕ್ತಾನೆ. ಈಗ ಇದೆಲ್ಲ ಗೋಡಂಬಿ, ಬಾದಾಮಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದನ್ನು ಅವು ಡ್ರೈ ಫ್ರೂಟ್ಸನ್ನು ಇದಕ್ಕೆಲ್ಲ ಹಾಕ್ಕೊಳಕ್ತಾನೆ. ತುಪ್ಪದಲ್ಲೇ ಹಾಕ್ಕೊಳಕ್ತಾನೆ. ಡ್ರೈ ಫ್ರೂಟ್ಸ್ ಎಲ್ಲ ಹಾಕೋದ್ರಿಂದ ಖೀರ್ ಭಾರಿ ಮಸ್ತ್ ಆಕತಿ. ಈಗ ಕೇರ್ ಬೀಜ, ಇವು ಕರಿ ದ್ರಾಕ್ಷಿ, ಒಣ ದ್ರಾಕ್ಷಿ, ಮತ್ತು ಇವು ಬಾದಾಮಿ, ಗೋಡಂಬಿ 2 ದ್ರಾಕ್ಷಿಯನ್ನು ಹಾಕ್ಕೊಳಕ್ತಾನೆ ನಾನು. ಈ ಒಣ ದ್ರಾಕ್ಷಿಗಳನ್ನ ಹಾಕ್ಕೊಳಕ್ತಾನೆ. ಗೋಡಂಬಿಯನ್ನು ಈ ಥರ ಪೀಸು ಮಾಡಿಟ್ಕೊಂಡನಿ. ಮತ್ತು ಚಿಕ್ಕದಾಗೂ ಮಾಡಿಟ್ಕೊಂಡನಿ, ದೊಡ್ಡ ಪೀಸನ್ನು ಮಾಡಿಟ್ಕೊಂಡನಿ. ಆಮೇಲೆ ಇದನ್ನು ಅದು ಸೂರ್ಯಪಾನ ಬೀಜ ಇರ್ತೈತಲ್ರಿ, ಅದನ್ನು ಹಾಕ್ಕೊಂಡನಿ. ಎಲ್ಲವನ್ನು ಡ್ರೈ ಫ್ರೂಟ್ಸ್ ಹಾಕೋದ್ರಿಂದ ಖೀರ ಭಾರಿ ಬರ್ತೈತಿ. ಅದಕ್ಕೆ ನಾನು ಹಿಂಗೆ ತುಪ್ಪದಾಗನ ಅದನ್ನೆಲ್ಲ ಹುರ್ಕೊಳಕ್ತಾನೆ. ಎಲ್ಲ ಡ್ರೈ ಫ್ರೂಟ್ಸನ್ನು ತುಪ್ಪದಲ್ಲಿ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹುರಿದಿಂದ ಆಮೇಲೆ ಹಾಲು ಹಾಕ್ಕೋಬೇಕಾಗ್ತತಿ. ಈಗ ನಾನು ಹಾಲು ಹಾಕ್ಕೊಳಕ್ತೀನಿ. ಹಾಲು ಪೂರ್ತಿ ಒಂದು ಬೌಲ್ ಹಾಕ್ಕೊಂಡು ಮತ್ತೊಂದು ಸ್ವಲ್ಪ ಹಾಕ್ಕೋಬೇಕಾಗ್ತತಿ. ಯಾಕಂದ್ರೆ ಅದು ನೆನೆದಿರ್ತೈತಿ. ಸಾಬುದಾನಿ ಭಾಳ ಹಿಡ್ಕೊತೈತೆ ಹಾಲು. ಅದ್ರ ಸಂಬಂಧ ನೀವು ಎಷ್ಟು ಬೇಕಷ್ಟು ಹಾಲು ಅದನ್ನು ನೋಡ್ಕೊಂಡು ಹಾಕೋರಿ. ಈಗ ನೋಡಿರಿ, ಹಾಲು ಹಾಕಿದ ನಂತರ ಇದೇನು ನೆನೆಸಿಟ್ಕೊಂಡಂಥ ಸಾಬುದಾನಿ ಐತಲ್ಲ, ಇದನ್ನೆಲ್ಲ ಹಾಕ್ಕೊಳಕತ್ತೇನೆ. ಖೀರಿಗೆ, ಸಾಬುದಾನಿಗೆ ಮತ್ತು ಡ್ರೈ ಫ್ರೂಟ್ಸಿಗೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಚಂದಂಗೆ ಕುದಿಸ್ಬೇಕು ಅದನ್ನ. ಈಗ ಕುದಿಯಾಗತ್ತೈತೆ ನೋಡಿರಿ. ಡ್ರೈ ಫ್ರೂಟ್ಸು ಮತ್ತು ಸಾಬುದಾನಿ, ಹಾಲು ಎಲ್ಲ ಮೂರನ್ನು ತುಪ್ಪದಲ್ಲೇ ಅದು ಕುದಿಯಾಕತ್ತೈತೆ. ಅದು ಈಗ ಕುದೀತೈತೆ ನೋಡ್ರಿ. ಅದು ಸಾಬುದಾನಿ ಪೂರ್ತಿಯಾಗಿ ಅದಕ್ಕೊಂದು ಕಲರ್ ಬರ್ತೈತಿ. ಸಾಬುದಾನಿ ಕುದ್ದಿದ್ದು ಆಮೇಲೆ ನಂತರ ಅದು ಕುದ್ದಿದ್ದನ್ನು ಗೊತ್ತು ಮಾಡ್ಕೋಬೇಕು. ಹಾಲು ನೀವು ಇನ್ನೊಂದು ಸ್ವಲ್ಪ ಬೇಕಾದರೂ ಹಾಕ್ಕೋಬೇಕು. ಅದು ನೋಡಿ ಹಾಕ್ಕೋಬೇಕು ಹಾಲು. ಈಗ ನೋಡ್ರಿ, ಅವೆಲ್ಲ ಸಾಬುದಾನಿ ಕುದಿಯಾಕತ್ತಾವು. ಹಾಲಿನಲ್ಲೇ ಕುದಿಯಾಕತ್ತಾವು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ. ನೋಡಿರಿ, ಈ ಥರ ಎಲ್ಲ ಸಾಬುದಾನಿಯನ್ನು ಚೆನ್ನಾಗಿ ಕುದಿಸ್ಬೇಕು. ಅವನು ಡ್ರೈ ಫ್ರೂಟ್ಸ್ ಜೋಡಿ ನೀವು ಹಾಲು ನೋಡಿ ಹಾಕೋರಿ. ಸಾಬುದಾನಿ ಅದೇನು ಹಾಲು ಹಿಡ್ಕೊಳಕತ್ತಂದ್ರೆ ಇನ್ನೊಂಚೂರು ಜಾಸ್ತಿ ಹಾಲು ಹಾಲು ಜಾಸ್ತಿ ಹಾಕೋದ್ರಿಂದ ಅದು ಸಾಬುದಾನಿ ಎಲ್ಲ ಅದರ ಹಾಲಿನಲ್ಲೇ ಕುದೀತೈತಿ. ಅದಕ್ಕೆ ನಿಮ್ಗೆ ಎಷ್ಟು ಬೇಕಷ್ಟು ನೋಡಿ ಹಾಕೋರಿ. ಸಾಬುದಾನಿ ಫುಲ್ ಕುದಿಬೇಕು. ಅದಕ್ಕೊಂದು ಕಲರ್ ಬರಬೇಕು ಸಾಬುದಾನಿಗೆ ಕುದ್ದಿದ್ದು. ಈಗ ನೋಡಿ, ಪೂರ್ತಿಯಾಗಿ ಸಾಬುದಾನಿ ಹಾಲಿನಲ್ಲೇ ಕುದಿಯಾಕತ್ತೈತಿ. ಇದಕ್ಕೆ ನಾವು ಈಗ ಸಕ್ಕರೆ ಹಾಕ್ಕೋಬೇಕಾಗ್ತತಿ. ಅದಕ್ಕೆ ಸಾಬುದಾನಿ ಪೂರ್ತಿ ಕುದ್ದಾದ್ಮೇಲೆ ಲಾಸ್ಟಲ್ಲೇ ಸಕ್ಕರೆ ಹಾಕಬೇಕು ನೋಡಿ. ಈಗೆಲ್ಲ ಪೂರ್ತಿ ಕುದ್ದೈತಿ. ಈಗ ನಾ ಅದಕ್ಕೆ ಸಕ್ಕರೆ ಹಾಕ್ಕೊಳಕ್ತೇನೆ. ಸಕ್ಕರೆ ನಿಮ್ಮ ಇಷ್ಟ. ನಾ ಈಗ ಒಂದು ಬೌಲ್ ಪೂರ್ತಿಯಾಗಿ ಇದನ್ನು ತೊಗೊಂಡಿದ್ದಕ್ಕೆ ಒಂದು ಅರ್ಧ ಬೌಲ್ನಷ್ಟು ಸಕ್ಕರೆ ಹಾಕ್ಕೊಳಕ್ತೇನೆ. ನಿಮ್ಮ ಟೇಸ್ಟ್ ಪ್ರಕಾರ ನೀವು ಹಾಕೋರಿ. ನಿಮಗೆ ಎಷ್ಟು ಬೇಕಷ್ಟ. ಕಡಿಮೆನೂ ಹಾಕ್ಕೋಬೋದು, ಜಾಸ್ತಿನೂ ಹಾಕ್ಕೋಬೋದು. ಈಗ ನಾವೊಂದು ಅರ್ಧ ಬೌಲ್ ಹಾಕೀನಿ. ಇದಕ್ಕೆ ಹಾಲು, ಡ್ರೈ ಫ್ರೂಟ್ಸು ಎಲ್ಲ ಇರೋದ್ರಿಂದ ಅದು ಸಕ್ಕರೆಯನ್ನು ಚೆನ್ನಾಗಿ ಅದನ್ನ ಕರಗಿಸಿಂದ ಆಮೇಲೆ ಅದನ್ನ ಸರ್ವ್ ಮಾಡಬೇಕಾಗ್ತದೆ. ಈಗ ನೋಡು, ಪೂರ್ತಿಯಾಗಿ ಇದು ಸಾಬುದಾನಿದು ಖೀರ ಪರ್ಫೆಕ್ಟಾಗಿ ರೆಡಿ ಆಗೈತಿ. ಎಲ್ಲ ಡ್ರೈ ಫ್ರೂಟ್ಸ್ಗಳು ಇರೋದ್ರಿಂದ ಎನರ್ಜಿ ಬರುತ್ತೈತಿ. ಇದಕ್ಕೆ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಇದನ್ನ ಕೊಟ್ರೆ ಭಾಳ ಅಂದರೆ ಎನರ್ಜಿ ಬರ್ತೈತಿ. ಇದಕ್ಕೆ ಉಪವಾಸ ಇದ್ದವ್ರು ಮೊದಲು ತೊಗೋತಾರೆ. ಇದನ್ನ ಉಪವಾಸ ಇರೋದ್ರಿಂದ ಇದು ಸಾಬುದಾನಿ ಕುಡಿದ್ರೆ ಆರಾಮ್ ನಿದ್ದೆ ಬರ್ತೈತಿ. ನೋಡಿರಿ, ಇದೆಲ್ಲ ಸಾಬುದಾನಿ ಈಗ ಸರ್ವ್ ಮಾಡಾಕ್ತಾನೆ.
ಖೀರ ನೀವು ಮಾಡಿ ನೋಡ್ರಿ, ಕಮೆಂಟ್ ಮಾಡಿರಿ. ಈಗ ಪೂರ್ತಿಯಾಗಿ ಸಾಬುದಾನಿ ಖೀರ ರೆಡಿ ಆಗೈತೆ ನೋಡ್ರಿ. ಇದಕ್ಕೆ ಇನ್ನೊಂದು ಚೂರು ನಾ ಡ್ರೈ ಫ್ರೂಟ್ಸ್ ಹಾಕೋದ ಮೇಲೆ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದ ಡ್ರೈ ಫ್ರೂಟ್ಸನ್ನು ಸಣ್ಣಗೆ ಹಿಂಗೆ ಕಟ್ ಮಾಡ್ಕೊಂಡಿದ್ದನ್ನು ಹಾಕೊಳ್ತೀನಿ ಅದ್ರ ಮೇಲೆ. ಈಗ ನೋಡ್ರಿ ಪೂರ್ತಿಯಾಗಿ ಸಾಬುದಾನಿ ಖೀರ ಫಸ್ಟ್ ಕ್ಲಾಸ್ ಆಗಿರ್ತೈತಿ, ನೀವು ಮಾಡಿ ನೋಡ್ರಿ. ಎಲ್ಲ ಹಿಂಗೆ ಡ್ರೈ ಫ್ರೂಟ್ಸನ್ನು ಮೇಲೆ ಹಾಕ್ಕೊಳಕ್ತೇನೆ ನಾನು. ಪರ್ಫೆಕ್ಟ್ ಆಗಿರುವಂಥ ಸಾಬುದಾನಿ ಖೀರ ರೆಡಿ ಆಗೈತಿ. ಹೀಗೆಲ್ಲ ಸಾಬುದಾನಿ ಆಮೇಲೆ ಡ್ರೈ ಫ್ರೂಟ್ಸ್ ಹಾಕೋದ್ರಿಂತ ಅದು ಟೇಸ್ಟ್ ಬರ್ತಿರ್ತೈತಿ. ಅದಕ್ಕೆ ನಾ ಈಗೆಲ್ಲ